ಸ್ನಾಯು ಸೆಳೆತದ ಕಾರಣದಿಂದಾಗಿ ಸಿಎಸ್ಕೆ ದಿಗ್ಗಜ ಎಂಎಸ್ ಧೋನಿಯವರು 2026ರ ಐಪಿಎಲ್ ಆರಂಭಿಕ ಪಂದ್ಯಗಳಿಂದ ದೂರ ಉಳಿದಿದ್ರು. ಈ ಕಾರಣದಿಂದ ಸಿಎಸ್ಕೆ ಆರಂಭಿಕ 2 ಪಂದ್ಯಗಳಲ್ಲಿ ಸೋಲನ್ನ ಅನುಭವಿಸಿತ್ತು. ಹೀಗಾಗಿ ಸಿಎಸ್ಕೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿರುವಂತದ್ದು ಏನಪ್ಪಾ ಅಂದ್ರೆ ಆರ್ಸಿಬಿ ಮತ್ತು ಸಿಎಸ್ಕೆ ಮ್ಯಾಚ್ ನಡೆಯಲಿದ್ದು, ಇದರಿಂದ ಸಿಎಸ್ಕೆ ತಂಡದ ಅಭಿಮಾನಿಗಳಿಗೆ ಈಗ ದೊಡ್ಡ ಪ್ರಶ್ನೆ. ನಾಳೆಯ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಡ್ತಾರಾ ಅಥವಾ ಮತ್ತೆ ಈ ಮ್ಯಾಚ್ ನ ಮಿಸ್ ಮಾಡ್ತಾರಾ ಎಂಬುದು ಕಾಲಿನ ಸ್ನಾಯು ಸೆಳೆತದ ಸಮಸ್ಯೆಯಿಂದ ಧೋನಿ ಈಗಾಗಲೇ 2 ಪಂದ್ಯಗಳನ್ನು ಮಿಸ್ ಮಾಡಿದ್ದಾರೆ. ಸಿಎಸ್ಕೆ ತಂಡ 2 ಪಂದ್ಯಗಳಲ್ಲಿ ಹೀನಾಯ ಸೋಲು ಕೂಡ ಅನುಭವಿಸಿತ್ತು. ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ದುರ್ಬಲವಾಗಿ ಕಾಣಿಸಿಕೊಂಡಿದ್ದು, ಈ ಆಟವೇ ಇವರ ಸೋಲಿಗೆ ಕಾರಣವಾಯಿತು. ಅಲ್ಲದೆ ಫಿನಿಶಿಂಗ್ ನಲ್ಲಿ ಅನುಭವದ ಕೊರತೆ ತಂಡಕ್ಕೆ ದೊಡ್ಡ ಹೊಡೆತ ನೀಡಿದೆ ಎಂದರೂ ತಪ್ಪಾಗ್ಲಾರದು. ಇದೀಗ ಧೋನಿ ಫಿಟ್ನೆಸ್ ಬಗ್ಗೆ ಮಾತನಾಡೋದಾದ್ರೆ, ಇವರು ಸ್ನಾಯು ಸೆಳೆತದಿಂದ ಚೇತರಿಸಿಕೊಳ್ತಾ ಇದ್ದಾರೆ. ಆದರೆ ಅಂತಿಮ ನಿರ್ಧಾರವನ್ನು ತಂಡದ ಮೆಡಿಕಲ್ ಟೀಮ್ ತೆಗೆದುಕೊಳ್ಳಲಿದೆ. ಇನ್ನು ಪಂದ್ಯದಲ್ಲಿ ಇವರು ಆಡ್ತಾರಾ ಇಲ್ವಾ ಅನ್ನೋದು ಟಾಸ್ ಸಮಯದಲ್ಲಿ ಮಾತ್ರ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಾಕ್ಟೀಸ್ ಸಮಯದಲ್ಲಿ ಕೆಲವು ಕಡೆ ಧೋನಿಯವರು ಕಾಣಿಸಿಕೊಂಡಿದ್ದು, ಇದರಿಂದ ಧೋನಿಯವರು ಆಡುವ ಸಾಧ್ಯತೆ ಇರಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಆರಂಭದ ಮೊದಲ 4 ಪಂದ್ಯಗಳನ್ನು ಧೋನಿ ಮಿಸ್ ಮಾಡುವ ಸಾಧ್ಯತೆ ಇದೆ ಎಂದು ಕೆಲ ದಿನಗಳ ಹಿಂದೆ ಫ್ರಾಂಚೈಸಿ ಸೂಚನೆ ನೀಡಿತ್ತು. ಇನ್ನು ಆ ಪಂದ್ಯಗಳ ಪಟ್ಟಿ ಯಾವುವು ಅಂತ ನೋಡೋದಾದ್ರೆ, ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್ ಹಾಗೂ ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ. ಧೋನಿ ಬದಲಿಗೆ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಸಹ ಸಂಜು ಸ್ಯಾಮ್ಸನ್ ವಹಿಸಿಕೊಂಡಿರುವಂತದ್ದು. ಇನ್ನು ಏನಾದ್ರೂ ಸಿಎಸ್ಕೆ ಆರ್ಸಿಬಿ ವಿರುದ್ಧ ಅಖಾಡಕ್ಕೆ ಇಳಿದ್ರೆ ಆಗೋ ಕಥೆನೇ ಬೇರೆ. 44 ವರ್ಷದ ಧೋನಿಯವರು ತಂಡದ ಪ್ರಮುಖ ಶಕ್ತಿಯಾಗಿದ್ದು, ಅವರ ಅನುಭವ ತಂಡಕ್ಕೆ ದೊಡ್ಡ ಆಧಾರವಾಗುತ್ತದೆ. ತಂಡದ ಫಿನಿಶಿಂಗ್ ಬಲವಾಗ್ತದೆ, ಮನೋಬಲ ಹೆಚ್ಚಾಗುತ್ತದೆ. ಅವರ ನಿರ್ಧಾರಗಳು ಪಂದ್ಯದ ಬದಲಾವಣೆ ಮಾಡಬಹುದು. ಇನ್ನು ಆಡದೆ ಹೋದ್ರೆ ಸಿಎಸ್ಕೆ ಮತ್ತೆ ಒತ್ತಡದ ಪಂದ್ಯ ಎದುರಿಸಬೇಕಾಗುತ್ತದೆ. ಒಟ್ಟಾರೆ ಧೋನಿಯವರು ಆಡ್ತಾರಾ ಇಲ್ವಾ ಅನ್ನೋದು ಇನ್ನು ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಆದರೆ ಇವರ ಫಿಟ್ನೆಸ್ ಮೇಲೆಯೇ ಪಂದ್ಯ ಫಲಿತಾಂಶ ಬಹಳ ಮಟ್ಟಿಗೆ ಅವಲಂಬಿತವಾಗಿದೆ. ಇನ್ನು ಪಂದ್ಯಕ್ಕೂ ಮುನ್ನ ದೊಡ್ಡ ಕುತೂಹಲ ಏನಂದ್ರೆ, ಯಾರು ಆಡ್ತಾರೆ, ಯಾರು ಗೆಲ್ತಾರೆ ಅನ್ನೋದನ್ನ ಪ್ರತಿಯೊಬ್ರು ಕಾದು ನೋಡಬೇಕಾಗಿದೆ.